ತಾತನ ಗುಡ್ಡೆ. ಈ ವಯಸ್ಸಿಗೆ ಬಿಡು 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 ಮೊಬೈಲ್ ಆದ್ರೆ ಚೆನ್ನಾಗಿ ನೋಡ್ತೀಯ. ಬಿಡು ಬಿಡು. ಇವಾಗ ಮಿಲಿಯನ್ ನೋಡೋತಿಗೆ ಫುಲ್ ಬಿಸಿ ಆಗ್ಬಿಟ್ಟಿದೀನಿ. ಪೂಜೆ ಮಾಡೋ ಅಂತ ಇದ್ರೆ ಇಲ್ಲಿ ಕಳೆದಿರ ತೋರ್ಸು. ನಂಗೆ ಆಗ್ಬಿಡ್ತೀವಿ ಪಾಯಸ ನೋಡಿ ಈಗ ಸೂಪರ್ ಆಗೈತೆ. ನಾನಿಂದು ನಿಮ್ಮವನು ನಿಮಗಾಗಿ ಬಂದವನು. ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ವ್ಲಾಗ್. ಸೊ ಇದೊಂದು ಏನು ಸೊಳ್ಳೆ. ಸೊ ಗೈಸ್ ವೆಲ್ಕಮ್ ಬ್ಯಾಕ್. ಸೊ ಇವತ್ತು ನಮ್ಮ ಊರಲ್ಲಿ ಒಂದು ಜಾತ್ರೆ. ನಮ್ಮ ಊರಲ್ಲ ಎಲ್ಲ ಊರಲ್ಲೂ ಜಾತ್ರೆ. ನಮ್ಮ ಮನೇಲಿ ಇವತ್ತು ಜಾತ್ರೆ ಅಲ್ಲ ಹಬ್ಬ. ನಮ್ಮೂರಲ್ಲಿ ಜಾತ್ರೆ ಅಂತ ಹೇಳ್ತಾರೆ. ನಮ್ಮ ಮನೆಯಲ್ಲಿ ಹಬ್ಬ. ಯಾವ ಹಬ್ಬ? ಬಸವನ ಜಯಂತಿ. ಇದು ನಾವೇನು ಬಸವಣ್ಣನ ಪೂಜೆ ಮಾಡ್ತಾರಲ್ಲ, ಇದು ನಾವೊಂದು ಹಿರಿಯರ ಪೂಜೆ ಅಂತ ಹೇಳ್ಬೋದು. ಹಿರಿಯರನ್ನ ಅಲ್ಲಿ ಮಶಾಣದಲ್ಲಿ ಊಟ ಹಾಕಿರ್ತೀವಲ್ಲ, ನಮ್ಮ ಕಡೆ ಎಲ್ಲ ತೋಟದಲ್ಲಿ ಊಟ ಹಾಕಿರ್ತಾರೆ, ಅಲ್ಲೋಗಿ ಪೂಜೆ ಮಾಡ್ಕೊಂಡು ಬರೋ ಅಂಥ ಒಂದು ಪದ್ಧತಿ ನಮ್ಮ ಒಂದು ಹಿರಿಯರೆಲ್ಲ ನಡ್ಸ್ಕೊಂಡ್ಬಂದಿರೋದು. ಸೊ ಆ ಒಂದು ಪೂಜೆನ ನಾವು ಇವತ್ತು ಮಾಡ್ಬೇಕು ನಮ್ಮ ಮನೆಯಲ್ಲಿ. ಸೊ ಅದಕ್ಕೋಸ್ಕರ ಹೂವು ಆಮೇಲೆ ಬಾಳೆಹಣ್ಣು ಅದು ಇದು ತರಬೇಕಲ್ವಾ, ಹೊಸ್ರು ಹೋಗಕ್ಕೆ ಇವಾಗ ಹೋಗ್ಬಿಟ್ಟು ಎಲ್ಲ ತರಬೇಕು. ಇವಾಗ ಸದ್ಯಕ್ಕೆ ಇವಾಗ ಟೈಮು 11 ಗಂಟೆ ಆಗಿದೆ. ಎದ್ಬಿಟ್ಟು ತಿಂಡಿ ಅವಲಕ್ಕಿ ತಿಂಡಿ ತಿನ್ಕೊಂಬಿಟ್ಟು ತಿಂದೆ ಆಲ್ರೆಡಿ. ಇವಾಗ ಹೋಗಬೇಕು. ಸೊ ಗೈಸ್ ಇವಾಗ ಹೊಸ್ತೂರಿಂದ ಬಂದೆ. ಇದು ಸ್ವೀಟು, ಆಮೇಲೆ ಹೂವು, ಬಾಳೆಹಣ್ಣು, ಇದು ಯಾವಿಟ್ಟಿದು ಕಡಲೆ ಹಿಟ್ಟು, ಆಮೇಲೆ ನೀರುಳ್ಳಿ ಸ್ವಲ್ಪ ತಗೊಂಬಂದೆಲ್ಲ. ಸೊ ಅದ್ರ ಜೊತೆಗೆ ಇವೆರಡು ಸೊಪ್ಪಿನ ಬೀಜನ ತಂದಿದ್ದೀನಿ. ಸೊ ಬಿಸಿಲು ಸಖತ್ ಬಿಸಿಲು, ಕಣ್ಣೆಲ್ಲ ಉರಿತದ. ಇಷ್ಟು ಒಂದು ಅರ್ಧ ಗಂಟೆ ಹೋಗಿ ಬಂದಿದ್ವಿ. ಹೊರಗಡೆ ಸಖತ್ ಬಿಸಿಲು. ಇದೆಲ್ಲ ಪೂಜೆ ಮಾಡಬೇಕು. ಫ್ರೆಶಪ್ ಆಗಿ ಸಾಯಂಕಾಲ ಕಡೆಯಿಂದ ಪೂಜೆ ಮಾಡ್ಕೊಂಡ್ಬರ್ಬೇಕು. ಅದಕ್ಕೆ ಹಿಂಗೆ ಕಸ ಗುಡಿಸ್ಬೋದು ಆರಾಮಾಗಿ. ಸ್ಕೂಲಾಗಿ ಹಿಂಗೆ ಕಸ ಹೊಡೆಯರೇ ಬೇಡ. ಅಲ್ಲಿ ಎಂತ ಒಳ್ಳೆ ಡ್ರೆಸ್ಸು, ಚೆನ್ನಾಗೈತೆ. ಇದೇ ಹಬ್ಬದಾಗ ಏನಪ್ಪ ಕಿತ್ತು ಇದ್ದದು. ಇಲಿ ಕಡ್ದಂಗಾಗಿತ್ತು. ಇಲಿ ಕಡ್ದಿರ ತೋರ್ಸು. ನೋಡ್ರಿ ಇಲಿ ಕಡ್ದು ಹೋಗಿತ್ತು. ಇಲಿ ಅಪ್ಪ ಅಲ್ಲಿ ಸ್ಕೂಲ್ ಹಾಕಂದ್ರೆ ಮತ್ತೆ ನಗಲ್ಲ ಯಾರ ಅವತ್ತು ಅದಕ್ಕೆ ಹಾಕೊಳ್ಳಲ್ಲ. ನೋಡು ಕಾಣಲ್ಲ ಎಲ್ಲ ಹೇಳ್ದಂಗಾತು. ಗೈಸ್ ಪೂಜೆ ಮಾಡೋ ಅಂತ ಇದ್ರೆ ಇಲ್ಲಿ ನೋಡಿ ಇದನ್ನೆಲ್ಲ ಆಡ್ಕೊಂಡು ಕುತ್ಕೊಂಡು ಹೋಗಿ ಪೂಜೆ ಮಾಡೋ ಪಾಪ. ಓ ಪಾಪ ಹೋಗ್ರಿ. ಗೈಸ್ ನಮ್ಮ ತಾತನ ಗುಡ್ಡೆ ಎಲ್ಲ ಪೂಜೆ ಎಲ್ಲ ಪಾನಕ ಕೋಸಂಬರಿ ತಿಂದ್ಬಿಟ್ಟು ಹೋಗ್ತಾ ಇದೀವಿ. ಹೋಗ್ಬೇಕು ಇವಾಗ. ಕಾಲೇಜ್ ಬಿಸ್ಕಟ್ ಅದಕ್ಕೆ ಇಕ್ಕಿ ಬೀಳ್ತಾವ ನೋಡಿಗ ನೋಡ್ದೆ ಎಂತ ಇಕ್ಕಿ ಅಂದಾಳೆ. ಬಿಡು 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 ಮೊಬೈಲ್ ಆದ್ರೆ ಚೆನ್ನಾಗಿ ನೋಡ್ತೀಯ. ಬಿಡು ಬಿಡು. ಅದು ತೊಡೆ ಮೇಲೆ ಇಕ್ಕಿ ಅಂದ್ಲಲ್ಲ ಅಮ್ಮ ನೋಡ್ರಿ ಗುರಾಯಿಸುತ್ತೆ ಮಗಳ ಮೇಲೆ ಲವ್ ಗಾಯಸ್. ನಮ್ಮ ಅವಳಿಗೂ ಲವ್ ಮಗಳ ಮೇಲೆ ಭಾರಿ ಲವ್ ನಮ್ಮ ಅಮ್ಮಗೆ. ಏನೋ ಚೂರು ಅನ್ನಂಗಿಲ್ಲ ಮಕ್ಕಳಿಗೆ. ಸೊ ಗೈಸ್ ಊಟ ಎಲ್ಲ ಮಾಡ್ಬಿಟ್ಟು ಮಧ್ಯಾಹ್ನ ಮಲ್ಕೊಂಡ್ಬಿಟ್ಟೆ. ಸ್ವಲ್ಪ ಹೊತ್ತು ನಾನು ಬ್ಲಾಗ್ ಎಲ್ಲ ಮಾಡೋದಕ್ಕಾಗಲಿಲ್ಲ. ಇನ್ನೇನಿಲ್ಲ ಗುರು, ಬಂದಿದ್ದೆ 5 ಗಂಟೆ ಆಯಿತು. ಬಂದ್ಬಿಟ್ಟು ಊಟ ಮಾಡಿದೆ. ಏನು ಚಿತ್ರಾನ್ನ ಪಾಯಸ ಮಾಡಿದ್ದು. ಪಾಯಸ ಅದು ಊಟ ಮಾಡ್ಕೊಂಬಿಟ್ಟು ಮಲ್ಕೊಂಬಿಟ್ಟೆ. ಬ್ಲಾಗೇನು ಜಾಸ್ತಿ ಮಾಡೋಕ್ಕಾಗಲಿಲ್ಲ ಅನಿಸುತ್ತೆ. ಇದು ಪರವಾಗಿಲ್ಲ. ಸೊ ಇದು ಬಸವ ಜಯಂತಿ ಅಂದರೆ ಇದು ಬಸವಣ್ಣನ ಹಬ್ಬ. ಅದು ನಮ್ಮ ಮನೆ ಪದ್ಧತಿ ಪ್ರಕಾರ ಹಿರಿಯರಿಗೆ ಒಂದು ಪೂಜೆ ಥರ ಮಾಡ್ತಾರೆ ಅಷ್ಟೇ. ಬಸವಣ್ಣ ಜಯಂತಿ ಅಂದರೆ ಬಸವಣ್ಣನ ಪೂಜೆ ಥರ ಏನಾದರೂ ಮಾಡಬೇಕು. ನಮ್ಮ ಮನೆಯಲ್ಲೇ ಬೇರೆ ಥರ ನಡೆಯುತ್ತೆ. ಇದು ಹಿರಿಯರು ನಮ್ಮ ಅಜ್ಜಾರ ನಮ್ಮ ತಾತನ ಕಾಲದಿಂದ ನಡ್ಕೊಂಬಂದಿರೋದಂತೆ. ಇದು ನಮ್ಮ ಎಲ್ಲರೂ ಮಾಡ್ತಾರಲ್ವ, ಇನ್ನೇನು ಬಿಡೋದಕ್ಕಾಗಲ್ಲ ಅಂತ ನಾವು ಕೂಡ ಮಾಡಲೇಬೇಕು. ಅದನ್ನು ಮಾಡಲಿಲ್ಲ ಅಂದರೆ ಏನೋ ಪ್ರಾಬ್ಲಮ್ ಆಗೋದು, ಮನೆಯಲ್ಲಿ ಸ್ವಲ್ಪ ಹುಷಾರಿಲ್ದಂಗೆ ಆಗೋದು ಮಕ್ಕಳಿಗೆ, ಅದು ನಮಗೆ ಆ ಥರ ಆಗುತ್ತಂತೆ. ಅದು
ಹಂಗಾಗಿ ಪೂಜೆ ಮಾಡಲೇಬೇಕು ಅಂತ ಮಾಡ್ತಾರೆ. ಹಿರಿಯರಿಗೆ ಒಂದು ವರ್ಷಕ್ಕೊಂದ್ಸತಿ ಅಲ್ಲಿ ಅವರ ಇದು ಅಂತ್ಯ ಸಂಸ್ಕಾರ ಅಂತ್ಯ ಸಂಸ್ಕಾರ ಮಾಡಿರ್ತೀವಲ್ಲ, ಅವ್ರನ್ನೆಲ್ಲ ಊಟ ಹಾಕಿರ್ತೀವಲ್ವ, ಅಲ್ಲಿ ಹೋಗಿ ಪೂಜೆ ಮಾಡೋದು ಎಲ್ಲರ ಮನೆಯಲ್ಲೂ ಮಾಡ್ತಾರೆ. ನಮ್ಮ ಮನೆಯಲ್ಲಿ ಈ ಟೈಮಲ್ಲಿ ಮಾಡ್ತಾರೆ. ಸೊ ಕೆಲವೊಬ್ಬರು ಮನೆಯಲ್ಲಿ ಗಣೇಶ ಹಬ್ಬದ ದಿನ ಮಾಡ್ತಾರೆ, ಕೆಲವೊಬ್ಬರು ಮನೆಯಲ್ಲಿ ಇದ್ರ ದಿನ ಯಾವುದಾದ್ರು ದಸರಾ ಹಬ್ಬದ ದಿನ ಮಾಡ್ತಾರೆ. ಒಬ್ಬೊಬ್ರದ್ದು ಒಂಥರ ಪದ್ಧತಿ. ನಮ್ಮ ಮನೇಲಿ ದಸರಾ ಹಬ್ಬದ ದಿನ ಒಂದು ಮಾಡ್ತಾರೆ, ಅದನ್ನು ನಾನು ಬ್ಲಾಗಲ್ಲಿ ತಿಳಿಸ್ತೀನಿ. ನಾನು ಬ್ಲಾಗಲ್ಲಿ ನೋಡ್ತಿರಲ್ಲ, ದಸರಾ ಬಂದಮೇಲೆ ನಾನು ಎಲ್ಲ ನಮ್ಮ ಹಾಕಿ ತೋರಿಸ್ತೀನಿ. ಅಷ್ಟೊಂದೆಲ್ಲ ನಾನು ಅಲ್ಲೆಲ್ಲ ಬ್ಲಾಗ್ ಮಾಡೋದಕ್ಕೂ ಇಲ್ಲ, ನಮ್ಮ ತೋಟದಲ್ಲೇ ನಮ್ಮ ಅಜ್ಜನ ಗುಡ್ಡೆ ನಮ್ಮ ಅಪ್ಪಾಜಿದು ಅಲ್ಲೇ ಎಲ್ಲ ಇಟ್ಬಿಟ್ಟು ಇದು ಮಾಡಿರೋದೇನೋ. ಸೊ ಅಷ್ಟೊಂದೆಲ್ಲ ನಾನು ಕ್ಲೀನಾಗಿ ತೋರಿಸೋಕ್ಕಾಗಲಿಲ್ಲ, ನಾನು ಸೂಪರ್ ಟಯರ್ಡ್ ಆಗಿದೆ. ಸೊ ಇದನ್ನೆಲ್ಲ ಮನೆಯಲ್ಲೆಲ್ಲ ಪೂಜೆ ಮಾಡ್ಕೊಂಡು ಹೋಗ್ಬಿಟ್ಟು ಅದೇ ಇದೆಲ್ಲ ಮಾಡಿ, ಸೊ ಅದು ಪರವಾಗಿಲ್ಲ, ಆದಷ್ಟು ತೋರಿಸಿದ್ದೀನಿ. ಸೊ ಇವಾಗ ಊಟ ಮಾಡಬೇಕು, ಹೊಟ್ಟೆ ಇದೆ. ಸೊ 10 ಗಂಟೆ ಆಯಿತು. ನಮ್ಮಮ್ಮ ಏನು ಹೇಳೇ ಇಲ್ಲ. ನಾನು ಇಲ್ಲಿ ಕುತ್ಕೊಂಡು ಸ್ವಲ್ಪ ರೀಲ್ಸ್ ಶೂಟ್ ಮಾಡಿದೆ, ರೋಸ್ಟ್ ವಿಡಿಯೋಗೆ ಎಲ್ಲ ಶೂಟ್ ಮಾಡಿ ಎಡಿಟ್ ಮಾಡಿ ಅಪ್ಲೋಡ್ ಮಾಡಿದೆ. ಮತ್ತು ಕೆಲವೊಂದು ಸ್ವಲ್ಪ ಎಡಿಟಿಂಗ್ ಪೆಂಡಿಂಗ್ ಇದೆ. ಡೈಲಿ ನನಗೆ 10 ಗಂಟೆ ತನಕ ಎಡಿಟಿಂಗ್ ನೆನಪೇ ಬರೋಲ್ಲ. ಯಾವುದೋ ಡೈಲಿ ವ್ಲಾಗ್ದು, ಈ ಒಂದು ವ್ಲಾಗ್ದು 10 ಗಂಟೆ ಮೇಲೆ ತಲೆನೋಯ್ತು ನನಗೆ. ಏನು ಮಾಡೋದು, ಬೆಳಗ್ಗೆ ಏನೋ ಲೇಟ್ ಆಗುತ್ತೆ. ನಾಳೆಯಿಂದ ಏನಾದರೂ ಬೆಳಗ್ಗೆ ಎದ್ದು ಒಂದು ಏನೋ ಒಂಥರ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡುವ, ನಾಳೆ ಒಂದು ಹೊಸ ಥರ ಚಾಲೆಂಜ್ ಮಾಡುವ ಅಂತ ಅಂದ್ಕೊಂಡಿದ್ದೀನಿ. ನಾಳೆಯಿಂದ ಕಂಟಿನ್ಯೂಸ್ ಆಗಿ ನೋಡುವ. ನಾಳೆ ಬೇಗ ಎದ್ದರೆ ಅದೇನು ಅಂತ ಹೇಳ್ತೀನಿ, ಬೇಗ ಎದ್ದಿರಲಿಲ್ಲ ನಾನೇನು ಮಾಡೋದಕ್ಕಾಗಲ್ಲ. ಸೊ ಬನ್ನಿ ಕೆಳಗಡೆ ಹೋಗ್ಬಿಟ್ಟು ಊಟ ಮಾಡೋ ಫಸ್ಟು. ಇಲ್ಲ ಅಮ್ಮ ನೋಡಿ ಇವಳು ಮಲ್ಕಂದ್ರದ ಕತ್ತೆ ಬಿದ್ದಂಗೆ ಬಿದ್ದಾಳೆ. ಆಮೇಲೆ ಸಣ್ಣ ತಗೋಯ್ತು. ಸೊ ಅಮ್ಮ ಇಲ್ಲ, ಊಟ ಮಾಡಬೇಕು, ಹೊಟ್ಟೆ ಆಗ್ತಾ ಇದೇ ನೋಡಿ ಮಧ್ಯಾಹ್ನ ಪ್ರಸಾದ ಮಾಡಿದ್ದು ಇದು. ಮತ್ತು ಇದು ಏನದು ಮತ್ತು ಕೋಸಂಬರಿ ಇದು, ಮತ್ತು ಅವು ಏನಂತಾರೆ ಓಕೆ, ಪಾನಕ ಕೋಸಂಬರಿ ಇದೇ ಪ್ರಸಾದ. ಬೆಳಗ್ಗೆ ಅದು ಅವಲಕ್ಕಿ ತಿಂಡಿ ಇದು ಇದೆಯಲ್ಲ ಗಾಯ್ಸ್. ಸೊ ನೋಡಿ, ಇದೇ ಪಾಯಸ. ಇದು ಇಲ್ಲಿ ಪೂಜೆ ಮಾಡಿದ್ದು ನಮ್ಮ ಮನೆಯಲ್ಲಿರೋ ದೇವರಿಗೆ ಪೂಜೆ ಮಾಡಿದ್ದದು. ವಡೆ ಇದೆ. ಅದಾದಮೇಲೆ ಇದೇನಿದು ಚಿತ್ರಾನ್ನ. ಸಾಂಬಾರ್. ಇದು ಪಾಯಸ ಮಧ್ಯಾಹ್ನ ತಿನ್ನಲಿಲ್ಲ, ನೋಡೋಣ ತಿನ್ನುವ, ಅದನ್ನು ಟೇಸ್ಟ್ ಮಾಡುವ. ಸೊ ಗೈಸ್, ಪಾಯಸ ಹಾಕ್ಕೊಂಡಿದ್ದೀನಿ. ಪಾಯಸ ಮಧ್ಯಾಹ್ನ ತಿನ್ನಲಿಲ್ಲ, ನನಗೆ ಅದು ಆ ಪಾಯಸ ನೋಡಿ ಸ್ವೀಟು ಬೇರೆ ತಿನ್ಕೊಂಬಂದಲ್ಲ, ಅದೆಲ್ಲ ತಿನ್ನೋದಕ್ಕೆ ಆಗಲಿಲ್ಲ. ಗುಡ್ ಗಾಯ್ಸ್, ಚೆನ್ನಾಗೆ ನೋಡಿ. ಇವಳು ಮಂಕಂದಿರೋದು, ಇವಳಿಗೇನೋ ಹೇಳ್ದೆ, ಅದಕ್ಕೆ ಏನು ನಿಮ್ಮ ಬ್ಲಾಗ್ 10 ಜನ ನೋಡೋದಕ್ಕೆ ನಾನು ಅದು ಮಾಡಬೇಕಾ ಅಂತ ಕೇಳ್ತಾ ಇದ್ದಾಳೆ. 10 ಜನ. ಮುಂಚೆ ನಾನು ರೋಸ್ಟ್ ವಿಡಿಯೋಸ್ ನೋಡಿ ಜನಗಳು ಹಂಗೆ ಹೇಳ್ತಿದ್ದು. ಇವಾಗ ಮಿಲಿಯನ್ ನೋಡೋತ್ತಿಗೆ ಫುಲ್ ಬ್ಯುಸಿ ಆಗಿಬಿಟ್ಟಿದ್ದೀನಿ. ಏನಪ್ಪ ಫೋನ್ನೇ ಎತ್ತಲ್ಲ ಅಂತ ಕೇಳ್ತಾರೆ. ಮುಂಚೆ ಹಂಗೆ ಗೈಸ್ ಒಂದು 10-15 ವ್ಯೂಸ್ ಬರೋ, 20 100 ಮ್ಯಾಕ್ಸಿಮಮ್ 100 ವ್ಯೂಸ್ ಬರೋದು ಆ ಟೈಮಲ್ಲಿ ಅಂತ ಹೇಳೋರು. ಇವಾಗ ಏನಪ್ಪ ಫೋನೇ ರಿಸೀವ್ ಮಾಡಲ್ಲ, ಫುಲ್ ಬ್ಯುಸಿ ಆಗಿದೆಯಲ್ಲಪ್ಪ ಅಂತ ಕೇಳ್ತಾರೆ. ಟೈಮು ಹಿಂಗೆ ಇರಲ್ಲ, ಓಕೆನಾ? ಟೈಮು ಹಿಂಗೆ ಇರಲ್ಲ. ಏನಾರು ಮಾತಾಡ್ರಿ, ಏನಾರು ಹೇಳಿ. ವ್ಲಾಗ್ ಆಫ್ ಮಾಡಿದಾಗ ಗುಡು ಅಂತೀಯಾ, ವ್ಲಾಗ್ ಆನ್ ಮಾಡಿದಾಗ ಹೇಳು ಗೈಸ್. ವ್ಲಾಗ್ ಆಫ್ ಮಾಡಿದ್ರು ಅಯ್ಯೋ ಅಂದಾಳೆ. ವ್ಲಾಗ್ ಆನ್ ಮಾಡೋಕ್ಕೂ ಮುಂಚೆ ಹಂಗೆ ಆಫು ಸುಮ್ಮನೆ ಆಗ್ತಾಳೆ. ಈಗ ವ್ಲಾಗ್ ಆಫ್ ಮಾಡಿರೋ ಅಷ್ಟೇ, ಈಗ ಗುಡು ಅಂತಾಳೆ, ಸುಮ್ಮನೆ ಆಗೋದು. ಆಮೇಲೆ ಹೇಳ್ರಿ, ಇಲ್ಲಿ ವ್ಲಾಗ್ ಆನ್ ಮಾಡಿದಾಗ ಹೇಳ್ರಿ, ಫೋನ್ ನೋಡುವಂತ ಹೇಳ್ರಿ. ಇಲ್ಲಿ ನೋಡ್ರಿ, ಉಗುರು ಬಿಟ್ಕೊಂಡು ಸ್ಟೈಲು. ಈ ವಯಸ್ಸಿಗೆ ಸ್ಟೈಲ್ಗಳು ಇವಳವು. ಈ ವಯಸ್ಸಿಗೆ ಇನ್ನು ದೊಡ್ಡವಳಾದ್ರೆ ಏನು ಕತೆ, ಹಿಡಿಯೋಕ್ಕಾಗತ್ತ ನಿನ್ನ? ಇಲ್ಲೇಳು ಆಫ್ ಮಾಡಿಂದು. ಈ ವಯಸ್ಸಿಗೆ ಈ ಥರ ಸ್ಟೈಲ್ ಮಾಡಿದ್ರೆ ನೋಡೋಕ್ಕಾಗಲ್ಲ ಗೈಸ್. ಸುಳ್ಳ ಎಲ್ಲರೂ ಹೋಗ್ಬಿಟ್ರೆ ಅಬ್ಬಬ್ಬಬ್ಬಬ್ಬ ಏನು ಸ್ಟೈಲ್ ಕೇಳ್ತೀರಾ? ಉಗುರು ಬಣ್ಣ ಹಿಂಗೆ ಅರ್ಧಕ್ಕೆ ಹಚ್ಕೊಳ್ಳೋದು ಏನು ಕೇಳ್ತೀರಾ? ನೋಡ್ರಿ, ಹೇಳ್ರಿ ಏನಾದರೂ. ವ್ಲಾಗ್ ಆಫ್ ಮಾಡಿದ ಗುಡು ಅಂತೀರಲ್ಲ, ಹೇಳ್ರಿ. ನೋಡ್ರಿ ರಗದ ವ್ಲಾಗ್ ಆಫ್ ಮಾಡಿದ ಗುಡು ಅನ್ನೋದು ಗೈಸ್. ಪಾಯಸ ತಿನ್ಬಿಟ್ಟು ಸದ್ಯಕ್ಕೆ ಸೂಪರ್ ಆಗೈತೆ ಗೈಸ್. ನಾನು ಮಧ್ಯಾಹ್ನ ನನಗೆ ಚೆನ್ನಾಗಿರಲ್ಲ ಅಂದ್ಕೊಂಬಿಟ್ಟದು. ಇದು ಸ್ವೀಟು 1/4 kg ತಂದಿದ್ದೆ, ಒಬ್ಬನೇ ಕುತ್ಕೊಂಡು ತಿಂದ್ಬಿಟ್ಟೆ 4-5.
ಅವಳು ಕೊಡ್ದಂಗೆ ಎರಡು ಪೂಜೆಗೆ ಒಂದೆರಡು ಇಟ್ಬಿಟ್ಟು 4-5 ನಾನೇ ತಿಂದ್ಬಿಟ್ಟೆ. ಆ ಸ್ವೀಟ್ ಮೇಲೆ ಜುಬುಕ್ಸೆ ಬಂದ್ಬಿಟ್ಟು ನನಗೆ ತಿನ್ನಂಗೆ ಆಗಲಿಲ್ಲ. ವ್ಯಾದಂಗೆ ಆಗ್ಬಿಡ್ತು ಈ ಪಾಯಸ ನೋಡಿ. ಈಗ ಸೂಪರ್ ಆಗೈತೆ. ಇಟ್ ವಾಸ್ ನೈಸ್. ವಡೆ ಚುನ್ನು ನೈಸ್ ಕಾಂಬಿನೇಷನ್. ಬಿಸಿ ಸ್ವೀಟ್ ಖಾರ ನೈಸ್. ನೋಡುವ ಪಾಯಸ ತಿನ್ಬಿಟ್ಟು ಚಿತ್ರಾನ್ನ ಇದೆ. ಜಪ್ಪು ಖಾರ, ಇಷ್ಟೊಂದು ಖಾರ ಯಾವ ನೀರು. ಅಯ್ಯಪ್ಪ ನೆತ್ತಿಗೋಡೆ. ಫಿಲ್ಟರ್ ವಾಟರ್ ಅಲ್ಲ. ಮನೆ ಇವಳಿಗೆ ಒಂದು ತಿಂಗಳಿಂದ ಹೇಳ್ತಾ ಇದ್ದೀನಿ 2 ಕ್ಯಾನ ನೀರು ತುಂಬಿಡು ಅಂತ. ಒಂದು ತಿಂಗಳಿಂದ ಬಟ್ಟೆ ತೊಳೆಯಕಂತ ಕೇಳ್ತಾರ. ಹೋಗು ಏನ್ ಅಲ್ಲವಾ ಗೈಸ್, ನಾನು ಬಟ್ಟೆ ಅವನ್ನೆಲ್ಲ ಹೇಳ್ತಿರೋದು. ನಮ್ಮ ಮನೇಲಿ ಇದೊಂದು ಕ್ಯಾನ್ ಇದೆ, ಇಲ್ಲಿ ನೋಡಿ ತುಂಬಿಡ್ಬೇಕಾಗತ್ತೆ ಅಂತ ಇಲ್ಲಿ ಬಚ್ಚಿಟ್ಟಿದ್ದಾಳೆ. ಇವು 2 ಕ್ಯಾನಿಗೂ ನೀರು ತುಂಬಿಡು, ಬೇಕಾದ ಕುಡಿಬೋದು ಅಂತ ಒಂದು ತಿಂಗಳಿಂದ ಹೇಳ್ತಾ ಇದ್ದೀನಿ. ಒಂದು ತಿಂಗಳಿಂದ ಫೋನ್ ನೋಡೋಕ್ಕಾದ್ರೆ ನೋಡ್ತೀಯಾ 24 ಗಂಟೆ. ಇದಾದ ಕೂಡಲೇ ಇನ್ನೊಂದು ಫೋನು, ಇನ್ನೊಂದು ಆದ ಕೂಡಲೇ ಇದು ಚಾರ್ಜಿಗೆ ಹಾಕೋದು ನೋಡೋದು. ಎಳ್ಳು ತುಂಬಿಡು ಅಂತ 1 ತಿಂಗಳಿಂದ ಹೇಳ್ತಾ ಇದ್ದೀನೋ ಇಲ್ಲೋ. ಇವಳು ಸ್ಕೂಲಿಂದ ಬಂದಾಗಿಂದ ಹೇಳ್ತಾ ಇದ್ದೀನಿ 2 ಕ್ಯಾನಿಗೂ ಫಿಲ್ಟರ್ ನೀರು ತುಂಬಿಡು ಅಂತವ. ನೋಡಿ ಎದ್ದೋಗೇನೋ ತುಂಬಿಡ್ತೀಯ ಅಂತವ. ಇಳ್ಕೊಂಡು ಕುಡಿಯೋಕೆ ಹೇಳಿದ್ನ ನಿನಗೆ. ನೋಡ್ರಿ ಗಾಯ್ಸ್, ಏನಾದ್ರು ಹೇಳಿದ ಮಾತೇನಾದ್ರು ಕೇಳ್ತಾಳೆ ನೋಡ್ರಿ. 1 ತಿಂಗಳಿಂದ ಸತತವಾಗಿ ಹೇಳ್ತಾ ಇರೋದು ನೀರು ತುಂಬಿಡು ಅಂತ. ಅವನೇ ಇವನೇ ಕುಡಿಬೇಕು. ಅವು ನಾವು ಕೈ ತೊಳ್ಕೊಂಡು ನೀರನೆಯಾ ನೋಡಿ ಏನಾದ್ರು ಹೇಳ್ತಾಳಣ. ಹಂಗೆ ಕಪಾಲ್ ಕುಡಿಬೇಕು ಹಂಗೆ. ತುಂಬಿಡು, ತುಂಬ್ಕೊಂಬ ಇಲ್ಲಿ. ನೀರು ಕುಡಿಯೋಕೆ ನೀರು ಬೇಕದ ತುಂಬ ಇಲ್ಲಿ. ಈ ಕುಡಿಯೋಕೆ ನೀರು ಬೇಕು ಬಾ ಇಲ್ಲಿ. ಅದು ತುಂಬಿಡು ಬಾ. ಏನಿಲ್ಲ, ಸಿಂಪಲ್ ಆಗಿ 1 ಸೆಕೆಂಡ್ ಈಗ ಆನ್ ಮಾಡಿ ಒಂದು 10 ಸೆಕೆಂಡ್ ಈಗ ನಿಂತ್ಕೊಳಕ್ಕಾಗ ನಿನ್ನ ಕೈಲಿ. ನೀರು ತುಂಬಿಡುವ ಇದವಾ. ಈಗ ಏನಿಲ್ಲ, ಈಗ ಅವೇ ನೀರು ತಂದು ಮಕ್ಕದ ಬೇಕು ಇಲ್ಲೆಲ್ಲ ಹಾಕ್ಬಿಡ್ತೀನಿ. ಈಗ ಹಂಗೆ ನೆಂದ ಹೊಡ್ಬೇಕು. ಖಾರ ಆಗ್ಬಿಡ್ತು ಏಕ್ತಮ್. ಅಲ್ಲ ಈ ನೀರು ಕುಡಿದ್ರೆ ಏನಾಗಲ್ಲ. ಇವಳಿಗೆ ಹೇಳಿರೋದು ಏನು ಕೇಳಿರ್ತಾರೆ. ತುಂಬಿಡ್ಬೇಕು ಅವೆಲ್ಲ ಇಲ್ಲ, ಬರೀ ಮೊಬೈಲ್ ನೋಡೋದೆ. ಸ್ವೀಟ್ ತಿಂದ್ರೆ ಕರೆಕ್ಟ್ ಆಗೋದು. ನಾನು ಸ್ವಲ್ಪ ಎಗ್ರೋಟ ಇಲ್ಲಿ ಹಂಗೆ ಫನ್ ಮಾಡೋದು. ಬೆಳಗಿಂದ ಕೈ ಸಿಕ್ಕ ಪೂಜೆ ವಿಜಯ ಅದೇ ಆಗಿದೆ. ಸೊ ಗೈಸ್, ಟಿ ವಿಯಲ್ಲಿ ಒಂದು FM ಚಾನಲ್ ಥರ ಏನೋ ಬಂತು ಅದು ಫಿಲಮಲ್ಲಿ. ಅದರಲ್ಲಿ ಹಲೋ ವೆಲ್ಕಮ್ ಅಂತ ಏನೋ ಗುಡ್ ಮಾರ್ನಿಂಗ್ ಅಂತ ಏನೋ ಹೇಳಿದ್ರು. ಇವಳು ಮಧ್ಯಾಹ್ನ ನಮ್ಮದು ವ್ಲಾಗ್ ನೋಡ್ತಾ ಇದ್ಲು. ನೋಡಿ ಸ್ಮೈಲ್ ನೋಡಿ, ನೆನಪಾಯ್ತು ಅಕ್ಕಂಗೆ ನೋಡಿ ಸ್ಮೈಲು. ಮಧ್ಯಾಹ್ನ ವ್ಲಾಗ್ ನೋಡ್ಕೊಂತ ನಾನು ನಿಮಗೆ ವೆಲ್ಕಮ್ ಹೇಳ್ತೀನಲ್ಲ, ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಅಂತ ಹೇಳ್ತೀನಿ ನೋಡಿ. ಅದನ್ನು ಇಮಿಟೇಟ್ ಮಾಡ್ಕೊಂತ ಕೂತ್ಕೊಂಡಾಳೆ ಅದೇನೋ ವಿಷಯಕ್ಕೆ. ಇವಳಿಗೊಂದು ವಿಚಾರಿಸ್ಕೊಳ್ಳಿ. ಎಲ್ಲ ವ್ಲಾಗರ್ಸ್ಗಳಿಗೆ ಏನು ಮಾಡ್ತಾ ಇದ್ದೀವಿ, ಏನು ಮೆಸೇಜ್ ಕೊಡ್ಬೇಕು ಅಂತಿದ್ಯಾ? ಎಲ್ಲ ಹಲ್ಲೋ ಅಂತಾಳೆ. ಹೇಳಿ ಈಗ ಹೇಳು. ಈಗ ಹೇಳು, ಕ್ಯಾಮ್ರಾ ಆನ್ ಮಾಡಿದ್ದೀನಿ. ಈಗ ಹೇಳು. ನೋಡಿ ಗಾಯ್ಸ್, ವ್ಲಾಗರ್ಸ್ಗೆಲ್ಲ ಅವಮಾನ ಮಾಡ್ತಾ ಇದ್ದೀನಿ ನೀನು. ಎಷ್ಟು ಧೈರ್ಯ ಇರ್ಬೋದು ನಿನಗೆ. ನೀನು ಅಲ್ಲ ಅನ್ನೋ ಕಾಲ ಬರುತ್ತೆ ಅಲ್ವಾ ಗೈಸ್? ಬರುತ್ತೆ. ಹಲ್ಲ ಅನ್ನೋ ಕಾಲ ಬರುತ್ತೆ. ಒಳಗೆ ನಗ್ತಾ ಇದೀಯಾ? ಹಲ್ಲ ಹೇಳ್ರಿ, ಏನಾದ್ರು ಹೇಳ್ರಿ ಮೇಡಮ್. ಹಲ್ಲ ಅಂತ ಅಂತಿರಲ್ರಿ. ಇವಾಗ ನೆನಪು ಬಂತು. ನಾನು ಟಿ ವಿಯಲ್ಲೇನೋ ಹಲೋ ಗುಡ್ ಮಾರ್ನಿಂಗ್ ಅಂತೇನೋ ಹೇಳಿದ್ರು. ಇವಾಗ ನೆನಪು ಬಂದು ಇವಾಗ ಹೇಳ್ತಾ ಇದ್ದೀನಿ. ಹಲ್ಲ ಬರುತ್ತೆ. ನಿನಗೂ ಕಾಲ ಬರುತ್ತೆ. ಈ ವ್ಲಾಗ್ ಎಲ್ಲೂ ಹೋಗಲ್ಲ, ಇರುತ್ತೆ ಯೂಟ್ಯೂಬಲ್ಲಿ ತೆಗೆದು ನೋಡುವಂತ. ಅವಾಗ ಹಲ್ಲ ನೀನು ಹೆಂಗೆ ಹೇಳ್ತೀಯ ಹಲ್ಲ ಅಂತ. ಹಲ್ಲ ಅಂತ ನೀನು ಹೆಂಗೆ ಹೇಳ್ತೀಯ ಗೊತ್ತಾಗುತ್ತೆ. ಹಲ್ಲ ಸರಿ. ಸ್ಟಾರ್ಟ್ ಆಗಲ್ಲ.
ಅಲ್ಲ 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 ಅಂತ ಹೇಳ್ತಾಳೆ. ಸೊ ಗಾಯ್ಸ್ ಊಟ ಮುಗೀತು. ಮತ್ತೆ ನಿನ್ನೆ ಬ್ಲಾಗಲ್ಲಿ ಒಂದು ಸ್ಪೀಕರ್ ತೋರಿಸಿದ್ನಲ್ವಾ, ಇದ್ರ ಲಿಂಕ್ ಎಲ್ಲಿ ಸಿಗುತ್ತೆ, ಎಲ್ಲಿ ತಗೊಂಡ್ರಿ ಅಂತ ತುಂಬ ಜನ ಕೇಳಿದ್ರು ನನ್ನ. ಸೊ ಇದನ್ನ ನಾನು ಲಿಂಕ್ ಇದ್ರಲ್ಲಿ ತಗೊಂಡಿಲ್ಲ, ಏನೋ ಫ್ಲಿಪ್ಕಾರ್ಟಲ್ಲಿ ಆಗಲಿ ಎಲ್ಲೋ ತಗೊಂಡಿಲ್ಲ ನಾನು ಅದನ್ನು. ನನಗೆ ಅದು ಅಂಗಡಿಯಲ್ಲಿ ಕೊಟ್ಟಿದ್ದು ನನಗೆ ಅದನ್ನು. ಅಂದರೆ ಆನ್ಲೈನ್ ಪ್ಲಾಟ್ಫಾರ್ಮ್ ಎಲ್ಲೂ ತಗೊಂಡಿಲ್ಲ. ಅದ್ರ ಲಿಂಕ್ ನಾನು ಹೆಂಗೆ ಕೊಡೋಣ, ಹುಡುಕಿ ಸಿಗುತ್ತೆ ಲಿಂಕ್. ಅದು ಯಾವುದೋ ಕಂಪ್ನಿದು ಅಲ್ಲೈತೆ ನೋಡ್ರಿ. ಅದೆಲ್ಲ ಪ್ರಮೋಷನ್ಗೆ ಆಗುತ್ತೆ, ಬೇಡ ಪ್ರಮೋಷನ್ ಥರ ಆಗ್ಬಿಡುತ್ತೆ. ಸೊ ಅದು ಕಂಪ್ನಿದದು, ಅದು ಲಿಂಕ್ ಎಲ್ಲ ನನಗೆ ಏನು ಕೊಡೋಣ ಸುಮ್ಮನೆ. ನನಗೆ ಪರ್ಸ್ನಲ್ ಅದೇನು ಇಷ್ಟ ಆಗಲಿಲ್ಲ. ಬ್ಲೂಟೂತ್ ಕನೆಕ್ಟ್ ಮಾಡಿದ್ರೆ ಅಷ್ಟೊಂದು ಫ್ರೀಕ್ವೆನ್ಸಿ DJ ಸಾಂಗ್ಸ್ ಯಾವ ಹಾಕಿದ್ರೆ ಫ್ರೀಕ್ವೆನ್ಸಿ ಹೋಗಲ್ಲ ಸಾಂಗ್ ಅದರಲ್ಲಿ, ಅಷ್ಟೊಂದೇನು ಇಂಪ್ರೆಸಿವ್ ಆಗಿಲ್ಲ. ಏನಿದು ಮೈಕ್ ಇದೆ ಅನ್ನೋದೊಂದು ಕಾರಣಕ್ಕೆ ಒಂದು ಚೆನ್ನಾಗೈತೆ ಅಂತ ಹೇಳ್ಬೋದು ಅಷ್ಟೇ, ಅಷ್ಟೊಂದು ಇಂಪ್ರೆಸಿವ್ ಆಗಿಲ್ಲ. ನಾನು ಇದನ್ನು ಪ್ರಿಫರ್ ಮಾಡಲ್ಲ, ನಿಮಗೆ ಬೇರೆ ಆ ಥರ ತೊಗೊಳ್ಳಿ, ಇದೇನು ಬೇಡ. ಸೊ ಅದೇನು ಅಷ್ಟೊಂದು ಚೆನ್ನಾಗಿಲ್ಲ, ಅದ್ರ ಬಗ್ಗೆ ತಲೆ ಕೆಡಿಸ್ಕೊಬೇಡಿ. ಸೊ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತೆ ನೆಕ್ಸ್ಟ್ ವಿಡಿಯೋ ಅಂದ್ರೆ ನಾಳೆ ಸಿಗುವ. ಇನ್ನೆಲ್ಲ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಶೇರ್ ಕಮೆಂಟ್ ಮಾಡಿ. ಮತ್ತೆ ನೆಕ್ಸ್ಟ್ ವಿಡಿಯೋ ಸಿಗುವ ಫ್ರೆಂಡ್ಸ್. ಟಾಟಾ ಬಾಯ್. ಸೊ ಗೈಸ್ ಇವಾಗ ಟೈಮು 2 ಗಂಟೆ ಆಗಿದೆ. ಇನ್ನೂ ಮಲ್ಕೊಂಡಿಲ್ಲ, ವ್ಲಾಗ್ ಅವೆಲ್ಲ ಮುಗಿಸ್ತೆ. ಈಗ ಮತ್ತೆ ಫೋನ್ ಮಾಡಿದ್ದೀನಿ. ನಾಳೆ ಬೇಗ ಎದ್ದಬೇಕು, 6 ಗಂಟೆಗೆ ಎದ್ದಬೇಕು ಅಂತ ಪ್ಲ್ಯಾನ್ ಮಾಡಿದೆ. ಅಂದರೂ ಮಲ್ಕೊಂಡೆ 2 ಗಂಟೆ. ನನ್ನ ತಂಗಿ ನನ್ನ ವ್ಲಾಗೆಲ್ಲ ನೋಡ್ಬಿಟ್ಟು ನಮ್ಮ ಅಮ್ಮಂಗೆಲ್ಲ ಹಾಕ್ಕೊಡ್ತಾ ಇದ್ದಾಳೆ. ನಿನ್ನೆ ಮೊನ್ನೆ ಎಲ್ಲ ತೋರಿಸಿರೋದು ಏನು ಮಾಡೋದು, ಇದನ್ನು ನೋಡಿ ಹಾಕ್ಕೊಡ್ತಾಳೆ. ಮಲ್ಕೊಂಬಿಟ್ಟಿದ್ದಾರೆ ಅವ್ರು ಆಲ್ರೆಡಿ ಕೆಳಗಡೆ. ಅಲ್ಲಿ ರೂಮಲ್ಲಿಗೆ ಕುತ್ಕೊಂಡಿದ್ದೀನಿ. ಸ್ವಲ್ಪ ಎಡಿಟಿಂಗ್ ಎಲ್ಲ ಇತ್ತು, ಅದನ್ನೆಲ್ಲ ಮಾಡಿದೆ ಎಷ್ಟೋ ತನಕ ಮಾಡಿ ಎಲ್ಲ ವೀಡಿಯೋಸ್ ಎಲ್ಲ ಅಪ್ಲೋಡ್ ಮಾಡಿ ಶೆಡ್ಯೂಲ್ ಮಾಡಿದ್ದೀನಿ. ಎಲ್ಲ ಅಪ್ಲೋಡ್ ಆಗ್ತಾವೆ ಬೆಳಗ್ಗೆ 6 ಗಂಟೆಗೆ. ನಾಳೆ ಬೆಳಗ್ಗೆಯಿಂದ 6 ಗಂಟೆಗೆ ಎದ್ದಬೇಕು ಅಂತ ಪ್ಲ್ಯಾನ್ ಮಾಡಿದ್ದೀನಿ. ಒಂದು ಡಿಸಿಪ್ಲಿನ್, ಒಂದು ಮೋಟಿವೇಶನ್ ವ್ಲಾಗ್ ಮಾಡೋಣ ಅಂತ ನಾಳೆಯಿಂದ. ನೋಡುವ ಏನಾಗುತ್ತೆ. ಬೆಳಗ್ಗೆ ಈಗ ಅಲಾರಾಮ್ಗೆ ಇಡ್ತೀನಿ 6 ಗಂಟೆಗೆ, ಎದ್ದಿಡ್ತೀನೋ ಇಲ್ಲ ಗೊತ್ತಿಲ್ಲ, ನೋಡುವ. ಸಿಗುವ ನಾಳೆ ಬ್ಲಾಗಲ್ಲಿ. ಟಾಟಾ ಬಾಯ್ ಬಾಯ್.